ಹಾಯ್ ವಿವರ್ಸ್, ನಾನು ಆ ಪೂಜೆಗೆ ಹಿಂದಿನ ಪ್ರಿಪ್ರೇಷನನ್ನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ನಲ್ವ. ಇದೇ ನೋಡಿ, 3:15 ಗಂಟೆಗೆ ಮನೆಯಲ್ಲಿ ಎಲ್ಲರೂ ಎದ್ಬಿಟ್ಟು ಎಲ್ಲರೂ ಸ್ನಾನ ಮಾಡಿಕೊಂಡು ಕಡಲೆಬೇಳೆನ ಕುದಿಯೋದಕ್ಕೆ ಹಾಕಿ ಒಬ್ಬೊಬ್ಬರು ಒಂದೊಂದು ಅಡುಗೆನ ಮಾಡೋದು ಅಂತ ನಿರ್ಧಾರ ಮಾಡಿದ್ವಿ. ಹಾಗಾಗಿ ಸಾರು, ಪಲ್ಯ, ಕಡುಬು ಈ ಥರ ನಾವು ಬೆಳಿಗ್ಗೆನೇ ಇದನ್ನೆಲ್ಲ ಮಾಡಿ ಇಟ್ಕೊಂಡ್ವಿ. ಇಲ್ಲಿ 1.5 kg ಅಷ್ಟು ಕಡಲೆಬೇಳೆನ ಕುದಿಸ್ಬಿಟ್ಟು ಅದರ ನೀರನ್ನು ಈ ರೀತಿ ಬಸಿದ್ಬಿಟ್ಟು ಇದಕ್ಕೆ ಈಗ ಬೆಲ್ಲನ ಹಾಕಿ ಮತ್ತೆ ಇದನ್ನು ಸ್ವಲ್ಪ ಕುದಿಸಿ ಆಮೇಲೆ ರುಬ್ಕೊಂಡ್ರೆ ಹೂರ್ಣ ಕೂಡ ರೆಡಿ ಆಗುತ್ತೆ. ಇಲ್ಲಿ ನಾನು 1.5 kg ಬೇಳೆಗೆ 2 kgಗೆ ಸ್ವಲ್ಪ ಕಡಿಮೆ ಅಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಬ್ಬ ಪೂಜೆ ಇರೋವಾಗಲೆಲ್ಲ ತುಂಬ ಸಡಗರದಿಂದ ಸಂಭ್ರಮದಿಂದ ಎಲ್ಲರೂ ಸೇರಿ ಅಡುಗೆನ ಮಾಡೋದು ಖುಷಿ ಕೊಡುತ್ತೆ. ನೋಡಿ, ಬೆಲ್ಲ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಸ್ವಲ್ಪ ಮತ್ತೆ ಗ್ಯಾಸ್ ಮೇಲೆ ಇಟ್ಟು ಬೆಲ್ಲ ಕರಗೋವರೆಗೂ ಇದನ್ನು ಕುದಿಸ್ಕೊಳ್ತಾ ಇದ್ದೀವಿ. ನಾವು ಮಾಮೂಲಾಗಿ ಅಮಾವಾಸ್ಯೆಗೆ ಇದೆಲ್ಲ ಮಾಡುವಾಗ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತೀವಿ. ಆದ್ದರಿಂದ ಅದನ್ನು ನಾವು ಬಿಸಿ ಇರುವಾಗಲೇ ಬೆಲ್ಲ ಹಾಕಿಬಿಟ್ಟು ಸ್ವಲ್ಪ ಕೈ ಆಡಿಸಿ ಅದನ್ನ ತೆಕ್ಕೊಂಡ್ಬಿಟ್ರೆ ಬೆಲ್ಲ ಕರಗೋಗುತ್ತೆ. ಆದರೆ ಇದು 1.5 kg ಅಷ್ಟು ಮಾಡ್ತಾ ಇರೋದ್ರಿಂದ ಇಲ್ಲಿ ನಾವು ಇದನ್ನು ಮತ್ತೆ ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಬಿಟ್ಟು ಬೆಲ್ಲನ ಕರಗಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನಾವು ಮಿಕ್ಸಿಲೇ ಹೂರಣನ ರುಬ್ಕೊಳ್ತಾ ಇದ್ದೀವಿ. ಕೆಲವೊಬ್ಬರು ಮಿಕ್ಸಿಲಿ ಮಾಡ್ಕೊಳ್ಳೋವಾಗ ತರಿಯಾಗಿ ಆಗುತ್ತೆ ಅಥವಾ ತುಂಬ ನೀರು ಬಿಟ್ಕೊಂಡ್ಬಿಡುತ್ತೆ ಅಂತೆಲ್ಲ ಹೇಳ್ತಾರೆ. ಹಾಗೇನೂ ಇಲ್ಲ. ಅದಕ್ಕೆ ಕಡಲೆಬೇಳೆಗೆ ಎಷ್ಟು ಪ್ರಮಾಣದ ಬೆಲ್ಲ ಬೇಕೋ ಅಷ್ಟು ಮಾತ್ರ ಹಾಕಿಬಿಟ್ಟು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಲ್ಲ ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಜಾಸ್ತಿ ಹಾಕ್ಕೊಂಡಾಗ ಆ ರೀತಿ ಆಗುತ್ತೆ. ಆಮೇಲೆ ಬೇಳೆನ ಚೆನ್ನಾಗಿ ಬಸ್ಕೋಬೇಕು. ಅದರಲ್ಲಿ ನೀರಿನ ಪ್ರಮಾಣ ಸ್ವಲ್ಪ ಮಾತ್ರನೂ ಇರಬಾರ್ದು. ಆ ರೀತಿ ಅದನ್ನು ನಾವು ಬಸಿದ್ಬಿಟ್ಟು ಬೆಲ್ಲನ ಹಾಕ್ಕೋಬೇಕು. ಇಲ್ಲಿ ನನ್ನ ಮಕ್ಕಳು ಎಲ್ಲರೂ ಹಿಟ್ಟನ್ನು ನಾದಿ ನೆನೆಯೋದಕ್ಕೆ ಬಿಟ್ಟಿದ್ವಿ. ಅದನ್ನು ಉಂಡೆಗಳು ಮಾಡಿ ನಾವು ಹೆಲ್ಪ್ ಮಾಡ್ತೀವಿ ಅಂತ ಮಾಡ್ತಾ ಇದ್ದಾರೆ. ಇಲ್ಲಿ ಸಾರಿಗೆ ಒಗ್ಗರಣೆ ಕೂಡ ಹಾಕಿ ಇಟ್ಕೊಂಡಿದ್ದಾರೆ. ಇದಕ್ಕೆ ನಾವು ಬೇಳೆ ಕಟ್ಟನ್ನು, ಅಂದರೆ ಬೇಳೆ ನೀರನ್ನು ಬಸ್ತಿದ್ವಲ್ಲ ಆ ಕಟ್ಟನ್ನು ಕೂಡ ಹಾಕ್ತಾರೆ. ಇವರು ನಮ್ಮ ಅಜ್ಜಿ. ಇವರು ನನ್ನ ಮಗಳು ಎಲೆಗಳನ್ನ ಲಟ್ಟಿಸ್ಕೊಟ್ಟ ಹಾಗೆ ಇದನ್ನು ಈ ರೀತಿ ಹೂರಣನ ತುಂಬ್ತಾ ಇದ್ದಾರೆ. ಸ್ವಲ್ಪ ಎಡ್ಜಲ್ಲಿ ನೀರನ್ನು ಹಚ್ಚಿಬಿಟ್ಟು ಇದನ್ನು ಫೋಲ್ಡ್ ಮಾಡ್ತಾರೆ. ನೋಡಿ, ಈ ರೀತಿ ಕಡುಬನ್ನು ತುಂಬಿ ಎಡ್ಜಸ್ ಎಲ್ಲ ಸರಿಯಾಗಿ ಚೆನ್ನಾಗಿ ಪ್ರೆಸ್ ಮಾಡಿ ಈ ರೀತಿ ಇಟ್ಕೊಳ್ತಾ ಇದ್ದಾರೆ. ಪಕ್ಕದಲ್ಲೇ ಸಾರು ಕೂಡ ರೆಡಿ ಆಗ್ತಾ ಇದೆ. ಈಗ ಆ ರೀತಿ ತುಂಬಿರೋ ಅಂಥ ಕಡುಬನ್ನು ಎಣ್ಣೆ ಬಿಸಿ ಮಾಡಿಕೊಂಡು ಎಣ್ಣೆಲಿ ಈ ರೀತಿ ಕರಿತಾ ಬರೋದು. ಸ್ವಲ್ಪ ನಮ್ಮ ಮನೆಯಲ್ಲೆಲ್ಲ ಈ ಕಡುಬನ್ನು ದೊಡ್ಡ ಪ್ರಮಾಣದಲ್ಲಿ, ಅಂದರೆ ಸ್ವಲ್ಪ ದೊಡ್ಡದಾಗೆ ಮಾಡ್ತೀವಿ. ಕೆಲವೊಬ್ಬರು ತೀರಾ ಚಿಕ್ಕದಾಗಿ ಕೂಡ ಕಡುಬನ್ನು ಮಾಡ್ತಾರೆ. ಎಲ್ಲರೂ ಸೇರಿ ಈ ರೀತಿ ಎಲ್ಲ ಥರದ ಅಡುಗೆಗಳನ್ನ ಮಾಡಿ ಪೂಜೆ ಮಾಡಿ ಬಂದಂಥ ಅತಿಥಿಗಳಿಗೆ
ಹಾಗೆ ಗುರುಗಳಿಗೆ, ಸ್ವಾಮಿಗಳಿಗೆ ಪ್ರಸಾದ ಆದಮೇಲೆ ನಾವೆಲ್ಲರೂ ಪ್ರಸಾದ ಮಾಡಿ ಖುಷಿಪಟ್ಟು ಸಂಭ್ರಮದಿಂದ ಈ ಪೂಜೆನ ಮುಕ್ತಾಯಗೊಳಿಸಿದ್ವಿ. ಆ ಖುಷಿ, ಆ ಪ್ರೀತಿ, ವಿಶ್ವಾಸ ಇದು ಮತ್ತೆ ಸಿಗಬೇಕು ಅಂದರೆ ಮತ್ತೆ ನಾವು ಈ ಪೂಜೆನ ಮಾಡಿಸ್ತಾ ಇರಬೇಕು. ನಾವು ಶ್ರಾವಣದಲ್ಲಿ ತಪ್ಪದೆ ಪೂಜೆನ ಮಾಡಿಸ್ತೀವಿ ಕೂಡ. ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಹೆಣ್ಮಕ್ಳಿಗೆ ತುಂಬ ಸಡಗರ ಅಲ್ವಾ. ಹಾಗಾಗಿ ನನ್ನ ಎಲ್ಲ ಹೆಣ್ಮಕ್ಳು ಹಾಗೆ ನಮ್ಮ ಅಜ್ಜಿ ಅಂದರು ಎಲ್ಲರೂ ಸೇರಿ ಈ ಪೂಜೆನ ತುಂಬ ಚೆನ್ನಾಗಿ ನೆರವೇರಿಸ್ಕೊಟ್ರು. ಅವ್ರಿಗೆ ನಾನು ಎಷ್ಟೇ ಪ್ರೀತಿ ಅಥವಾ ಎಷ್ಟೇ ಧನ್ಯವಾದ ಹೇಳಿದರೂ ಕಡಿಮೆನೇ. ನಿಮಗೆ ಈ ವಿಡಿಯೋನ ನೋಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ನನಗೂ ತಿಳಿಸಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಅದನ್ನು ನನ್ನ ಜೊತೆ ಹಂಚ್ಕೊಳ್ಳಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮ್ಮಕ್ಕ, ನಮ್ಮ ಮಾವ, ನನ್ನ ಮಕ್ಕಳು, ನಮ್ಮ ಅತ್ತೆ ಹಾಗೆ ಸೋದರ ಮಾವ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಖುಷಿ ಕೊಡುತ್ತೆ ಈ ಥರದ ಸಂಭ್ರಮ. ಥ್ಯಾಂಕ್ ಯು.